ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಗಮನಿಸಬಹುದು, ಇತ್ತೀಚೆಗೆ ನಾವು ಶ್ವಾನಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಸಿನಿಮಾಗಳನ್ನು ನೋಡಿಬಿಟ್ಟಿದ್ದೀವಿ. ಆದರೆ ಇದೀಗ ವಿಭಿನ್ನ ಪ್ರಯತ್ನ ಅಂತ ಮತ್ತೊಂದು ಕನ್ನಡ ಸಿನಿಮಾ, ಅದು ಕೂಡ ಶ್ವಾನ ಮತ್ತು ಮನುಷ್ಯರ ನಡುವಿನ ಬಾಂಧವ್ಯದ ಕುರಿತಂತೆ ಒಂದು ಅದ್ಭುತವಾದ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಅದುವೇ ಯಾವ ಮೋಹನ ಮುರುಳಿ ಕರೆಯಿತು. ಇದೇ ಮಾರ್ಚ್ 27ಕ್ಕೆ ಈ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂಥ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಹಾಡುಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದೆ. ಸಮಥಿಂಗ್ ಸ್ಪೆಷಲ್ ಈ ಸಿನಿಮಾದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನಟಿಸಿರುವಂತಹ ವರುಣ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಪಾತ್ರ ಹೇಗಿರುತ್ತೆ ಅಂತ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾವ ಮೋಹನ ಮುರುಳಿ ಕರೆಯಿತು ಈ ಸಿನಿಮಾದಲ್ಲಿ ವರುಣ್ ಅವರ ಪಾತ್ರ ಹೇಗಿರುತ್ತೆ, ಆ್ಯಂಡ್ ಬಣ್ಣದ ಬದುಕಿಗೂ ನಿಮಗೂ ನಂಟು ಹೇಗೆ ಅಂತ? ಯಾವ ಮೋಹನ ಮುರಳಿ ಕರೆಯಿತು ಇಲ್ಲಿ ಮುರಳಿ ಪಾತ್ರ ಮಾಡ್ತಾಯಿದ್ದೀನಿ. ಹಾಗೂ ಬಣ್ಣದ ಲೋಕಕ್ಕೆ ಹೇಗೆ ನಂಟು ಅಂತ ಹೇಳಿದ್ರೆ, ಮುಂಚೆ ನಮ್ಮ ಮನೇಲೆಲ್ಲ ಫಿಲ್ಮ್ಸ್ ಮಾಡೋರು. ಇಲ್ಲೇ ಶೂಟಿಂಗ್ ಮನೆ ಅಂತ ಜೆ ಪಿ ನಗರಲ್ಲಿ ಶೂಟಿಂಗ್ ಮನೆ ಅಂದರೆ ನಮ್ಮದೇ ಫೇಮಸ್ ಇತ್ತು. ತುಂಬ ಶೂಟಿಂಗ್ಸ್ ಎಲ್ಲ ನಡೀತಾ ಇದ್ದಾಗ ಆಗಿಂದ ಒಂದು ಆಸೆ ಇತ್ತು. ಹಂಗೆ ಒಂದು ಬನ್ನಿ ಅಂತ ಆವಾಗೆಲ್ಲ ಟೆಕ್ನಿಷಿಯನ್ಸ್ ಅವರೆಲ್ಲ ಕರೆಯೋರು. ಅದು ಇದು ನಾವು ಮನೇಲಿ ಬಿಡ್ತಾ ಇರಲಿಲ್ಲ. ದೊಡ್ಡವರಾದಮೇಲೆ ನಮ್ಮದೇ ಒಂದು ಆಸೆ ಇರುತ್ತಲ್ಲ, ಅದನ್ನು ನಿರ್ವಹಿಸ್ಕೊಳ್ಳೋದಕ್ಕೆ ಕಡಲ ತೀರದ ಭಾರ್ಗವ ಅಂತ ಮೊದಲನೇ ಸಿನಿಮಾ ಮಾಡಿದೆ. ಅದಾದಮೇಲೆ ಇದಾದಮೇಲೆ ಪೀಟರ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಒಂದು ಇದು ಮಾಡ್ತಾಯಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ ಪೀಟರಲ್ಲೂ. ಅದು 10th ಏಪ್ರಿಲಲ್ಲಿ ರಿಲೀಸ್ ಇದೆ. ಅದು ಸೊ ಒಂದು ಖುಷಿ, ಒಂದೇ ಇಯರಲ್ಲಿ 2 ಸಿನಿಮಾ ರಿಲೀಸ್ ಆಗ್ತಾಯಿರೋದು ಮೊದಲನೇ ಖುಷಿ. ಆಮೇಲಿಂದ ಈ ಸಿನಿಮಾಲಿ ನಂದು ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಅಗ್ರೆಸಿವ್ ಆಗಿರ್ತೀನಿ. ತೀರಾ ಅಗ್ರೆಸಿವ್ ಆಗೇ ಒಂದು ಲುಕ್ಸ್ ಇರುತ್ತೆ, ಒಂದು ಇದು ಕ್ಯಾರಿ ಮಾಡ್ತಾಯಿರ್ತೀನಿ. ಆಮೇಲಿಂದ ಅಗ್ರೆಸಿವ್ನೆಸ್ ಆದಮೇಲಿಂದ ಈ ಏನು ಶ್ವಾನ ಅಂತ ಏನು ಹೇಳ್ತೀವೋ ನಾವು, ಈ ಡಾಗಿಂದ ನಾವು ಅದರಿಂದ ಒಂದು ಇದನ್ನು ಕಲಿತು ನಾವು ಶಾಂತಿ ಪ್ರಿಯರು ಹೆಂಗಾಗೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ನೋಡೋಕೆ ಹೋದರೆ ನನಗೂ ಮತ್ತು ಶ್ವಾನಗೂ ತುಂಬ ಹಳೆ ಸಂಬಂಧನೂ ಇದೆ. ನಾನು ಕೆನಲೆಲ್ಲ ಇಟ್ಟಿದ್ದೆ 12 years ಬಿಫೋರ್. 140 dogs to 150 dogsವರೆಗೂ ನಾನು ಸಾಕ್ತಾಯಿದ್ದೆ ಅವಾಗ. ಅಂದರೆ ಯಾರಿಗೂ ಸೇಲ್ ಮಾಡ್ತಾ ಇರಲಿಲ್ಲ, ಎಲ್ಲ ನನ್ನಲ್ಲಿ ನಾನೇ ಹಿಡ್ಕೊತಾ ಇದ್ದೆ. ಆಮೇಲೆಲ್ಲ ಫ್ರೆಂಡ್ಸು ಕೊಟ್ಬಿಟ್ಟು, ಮದುವೆ ಆದಮೇಲೆಲ್ಲ ಫ್ರೆಂಡ್ಸು ಕೊಟ್ಬಿಟ್ಟು ಆರಾಮಾಗ್ಬಿಟ್ಟೆ. ಇವಾಗ ಒಂದು ವೈಫ್ ಜೊತೆ ಆರಾಮಾಗಿದೆ. ಒಂದೇ ಒಂದು ಡಾಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸರ್, ಈಗ ನಾವು ಈ ಶ್ವಾನಗಳಿಗೆ ಸಂಬಂಧಪಟ್ಟಂತೆ, ಶ್ವಾನ ಮತ್ತು ಮನುಷ್ಯರ ಬಾಂಧವ್ಯದ ಸಂಬಂಧಪಟ್ಟಂತೆ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ. ಯಾವ ಮೋಹನ ಮುರುಳಿ ಕರೆಯಿತು ಹೇಗೆ ಆ ಎಲ್ಲ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ? ಈ ಎಲ್ಲದರಲ್ಲೂ ಹೇಗೆ ಅಂತೇಳಿದ್ರೆ, ಅದರಿಂದ ಒಂದು ಉಪಯೋಗ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ಅದರಿಂದ ಒಂದು ಹೇಗೆ ಅಂದರೆ ಉಪಯೋಗಿಸ್ಕೊಂಡಿರ್ತಾರೆ. ಇವಾಗ ಯಾವುದೇ ಒಂದು ಸಿನಿಮಾ ತೊಗೊಂಡ್ರು, ಒಂದು ಶ್ವಾನದಿಂದ ನೀವು ಒಂದು ಥಿಂಗ್ಸ್ನ ತರೋದಾಗಲಿ, ಅದರದ್ದು ಪ್ರೀತಿ ಪಡೆಯೋದಾಗಲಿ. ಆದರೆ ಇದರಲ್ಲಿ ಒಂದು ತ್ಯಾಗ ಮಾಡೋಂಗೆ, ಅಂದರೆ ಸಿನಿಮ್ಯಾಟಿಕ್ ವೇಯಲ್ಲಿ ಒಂದು ತ್ಯಾಗ ಮಾಡೋಂಗೆ ಒಂದು ಡಾಗು, ಇದು ತ್ಯಾಗ ಮಾಡಿ ಇನ್ನೊಂದಕ್ಕೆ ಲೈಫ್ ಕೊಡೋ ಥರ, ಹ್ಯೂಮನ್ಗೆ ಲೈಫ್ ಕೊಡೋ ಥರ ಒಂದು ಇದರಲ್ಲಿದೆ. ಸೊ ಅದಕ್ಕೂ ಒಂದು ಜೀವ ದೊಡ್ಡದಾಗಿರುತ್ತೆ ಮನುಷ್ಯಕ್ಕಿಂತ ಅಂತ ನೋಡ್ಸೋದು ಒಂದು ಇದಿರುತ್ತೆ, ಪಾತ್ರ ಇರುತ್ತೆ. ನಿಯತ್ತಿನ ಪ್ರಾಣಿ ಅಂತ ಇದ್ದರೆ ಮನುಷ್ಯರಿಗಿಂತಲೂ ಕೂಡ ತುಂಬ ನಿಯತ್ತು ಅಂದರೆ ಅದು ಶ್ವಾನಕ್ಕೆ ಆ ಹೆಸರಿರುವಂಥದ್ದು. ನಿಮಗೆ ಶ್ವಾನ ಅಂತ ಬಂದಾಗ ಏನೇನು ನೆನಪಾಗುತ್ತೆ ಅಂತ ಹೇಳಿ? ನನಗೆ ಶ್ವಾನ ಅನ್ನೋದು ನೆನಪಾಗೋದು ತುಂಬ ನಿಯತ್ತಿಂದು. ಅದು ನನ್ನ ಕೆನಲ್ಸಲ್ಲಿ ನನ್ನ ಡಾಗ್ಸ್ ಇತ್ತು. ಅವಾಗ ನ್ಯೂಕ್ ಅಂತ ಇತ್ತು, ಸ್ಪೀಡ್ ಅಂತ ಇತ್ತು. ನಾನು ಅವಾಗ ಶೋಸ್ಗೆ ಹೋಗ್ತಾಯಿದ್ದೆ, ಆಲ್ ಓವರ್ ಇಂಡಿಯಾ ಶೋಸ್ಗೆ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ ಫ್ರಮ್ ಪುಣೆ ಟು ಕೇರಳವರೆಗೂ ಆಲ್ಮೋಸ್ಟ್ ರೆಗ್ಯುಲರ್ ಶೋಸಲ್ಲಿ ಇರ್ತಾಯಿದ್ದೆ. ಸೊ ಅವಕ್ಕೆ ಅಂತ ಒಂದು AC ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಐದೈ ಆಗಿರ್ಬೋದು, ಅದೆಲ್ಲ ಮಾಡ್ತಾಯಿದ್ವಿ. ಸೊ ಅದು ಯಾವತ್ತೂ ಅದರದ್ದು ಇದು ಯಾರು ಬಂದರೂ ಸುಮ್ಮನೆ ಇರೋದು. ನಾವು ಹೋಗುವಾಗ ಇದು ಅಚ್ಚಲಾಟ, ಕೂಗ್ಲಾಟ, ಅದ್ರ ಪ್ರೀತಿ ನೋಡ್ಸ್ಕೊಳೋ ವಿಧಾನಗಳು ಬೇರೆ ಇರುತ್ತೆ. ನಮಗೊಂದು ಸೆಕೆಂಡ್ಗೆ ಇರಿಟೇಟ್ ಆದ್ರೂ ಅದು ಅರ್ಥ ಮಾಡಿಕೊಂಡ್ರೆ ಅದ್ರ ಪ್ರೀತಿ ಅದೇ ಥರ ನೋಡ್ಸೋದು ಅಂತ. ನಾವು ನಮ್ಗಿಂತ ಬೇರೆಯವ್ರು ಇನ್ಯಾರೂ ಖುಷಿಯಾಗಿರೋದಕ್ಕಾಗಲ್ಲ ಆ ಥರ. ಸರ್, ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ದೀರಾ? ತುಂಬ ಯಾವ ಮೋಹನ ಮುರುಳಿ ಕರೆಯಿತು ಇದು ಏನು ನೆನಪಾಗುತ್ತೆ ಈ ಶೂಟಿಂಗ್ ಟೈಮ್ದು? ಏನಾದ್ರು ಒಂದು ಒಳ್ಳೆ ವಿಚಾರ, ಆ್ಯಂಡ್ ನಾವು ಆಡಿಯನ್ಸ್ ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳಿ? ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಇತ್ತೀಚೆಗೆ ಬರ್ತಾ ಇರೋವಂಥ ವೈಲೆನ್ಸ್ ಅನ್ನೋದಕ್ಕಿಂತ ಒಂದು ಸಿನಿಮ್ಯಾಟಿಕ್ ವೇ ಪ್ರೆಸೆಂಟೇಷನ್ಗಿಂತ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್, ಮನೇಲಿ ಹೇಗಿರ್ತೀವಿ, ಹೇಗೆ ಇದು ಮಾಡ್ಕೊಂಡು ಹೋಗೋದು, ಆ ಥರದ್ದು ಒಂದು ಸಿನಿಮಾ. ಇವಾಗ ವೈಲೆನ್ಸ್ ಅಂದಿದ ತಕ್ಷಣ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವಾಗ ಮನೇಲೆಲ್ಲ ವೈಲೆನ್ಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಬ್ಲಡ್ ಶೆಡ್ಸ್ ಅಷ್ಟೊಂದು ಇರೋಲ್ಲ. ಸೊ ಇವಾಗ ನಾವು ಬ್ಲಡ್ ಶೆಡ್ ಮಾಡೋಕ್ಕೆ ನನಗೂ ಇಷ್ಟನೇ. ಸೊ ಇವಾಗ ಬ್ಲಡ್ ಶೆಡ್ಸ್ ಎಲ್ಲ ಮನೇಲಿರಲ್ಲ. ಸೊ ಮನೆ ಬಿಟ್ಬಿಟ್ಟು ನಾವು ನೋಡ್ತೀವಿ ಅಂತ ಹೇಳೋಕ್ಕೆ ಹೋದರೆ
ನಮಗೆ ಅದು ಒಂದು ಮನೇಲಿ ಹೇಗಿರ್ತೀವಿ, ಒಂದು ಚಿಕ್ಕ ಪುಟ್ಟ ಜಗಳ, ಒಂದು ತಟ್ಟೆ ಬಿಸಾಕೋದಾಗಲಿ, ಒಂದು ಈ ಥರದೊಂದು ಸಿನಿಮಾ ಇದು. ಸೊ ಫ್ಯಾಮಿಲಿ ಓರಿಯೆಂಟೆಡ್. ಇವಾಗ ಜಗಳ ಮಾಡ್ಕೊಂಡಿದ್ರು ಅದನ್ನ ಹೆಂಗೆ ಕಾಂಪ್ರಮೈಸ್ ಮಾಡ್ಕೊಬೋದು ಅಂತ ನೋಡ್ಕೊಳ್ಳೋವಂಥ ಸಿನಿಮಾ ಇದು. ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಸರ್, ಹೇಳಿದರೆ ಆಗಲೇ ನಿಮ್ಮ ಸೆಟ್ಗಳಿರ್ತಿತ್ತು, ಆದರೂ ಕೂಡ ಒಂದು ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ವರುಣ್ ಅವರು ಈಗ ಆಲ್ರೆಡಿ ಇಂಡಸ್ಟ್ರೀಲಿ ಹಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ರಿಲೀಸ್ಗೂ ಕೂಡ ರೆಡಿ ಇದೆ. ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದು ಅಂದರೆ ನಂದು ಅಂಥ ಸಿನಿಮ್ಯಾಟಿಕ್ ಬ್ಯಾಕ್ಗ್ರೌಂಡ್ಸ್ ಇಲ್ಲ ನಮಗೆ. ಪ್ಯಾಷನೇಟಾಗಿ ಬಂದಿದ್ದು, ಬಟ್ ನಾವು ಪ್ಯಾಷನೇಟಾಗಿ ಮಾಡಿರೋದನ್ನ ನೋಡಿ ನಮ್ಗೆ ಅವಕಾಶಗಳು ಸಿಗ್ತಾ ಇರೋದ್ರಿಂದ ನನಗೆ ಭಾರಿ ಖುಷಿ ಇದೆ. ಅಂದರೆ ಕಡಿಮೆ ಅವಕಾಶ ಸಿಗ್ತಾಯಿದೆ, ಬಟ್ ಅಂದರೂ ನಾನು ಎಲ್ಲೂ ಪೋಟ್ರೇನು ಮಾಡ್ಕೊತ ಇಲ್ಲ. ಸೊ ಅದು ನನ್ನ ತಪ್ಪಿರೋದ್ರಿಂದ ಅದು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ನನಗೆ ತುಂಬ ಖುಷಿ ಇದೆ. ಇವಾಗ ಒಳ್ಳೊಳ್ಳೆ ಟೀಮ್ ಸಿಗ್ತಾಯಿದೆ. ಇವಾಗ ಪೀಟರ್ ಅಂತ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಇನ್ನೊಂದು ಅವ್ರದ್ದೇ ಒಂದು ಕತೆ ಬರುತ್ತೆ. ಇವಾಗ ಶರಣ್ ಸರೂ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇನ್ನೊಂದು 2-3 ಸಿನಿಮಾ ಮಾಡ್ತೀವಿ ಅಂತ. ಸೊ ಎಲ್ಲೋ ಒಂದು ಹೋಪ್ ಇದೆ, ಅವರು ಎಲ್ಲೋ ಒಂದು ಚಾನ್ಸ್ ಕೊಡ್ತಾರೆ ಅಂತ. ಸೊ ಆ ಥರ ಎಲ್ಲೋ ಒಂದು ಕಡೆ ಇನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಪ್ರೆಸೆಂಟ್ ಸಿಚುವೇಶನ್ ಗೊತ್ತಿದೆ ನಿಮಗೆ, ಇಂಡಸ್ಟ್ರಿದು ಸಿನಿಮಾಗಳು ಕಮ್ಮಿ ಆಗಿದ್ದಾವೆ, ಲಾಸ್ಟ್ ಮುಹೂರ್ತ ಆಗಿದ್ದ ಸಿನಿಮಾಗಳು ಕಡಿಮೆ. ಈ ವರ್ಷ ಹೆಂಗಪ್ಪ ಅನ್ನೋ ಒಂದು ಚಿಂತೆ ಶುರುವಾಗಿದೆ. ನೀವೊಬ್ಬ ಆರ್ಟಿಸ್ಟ್ ಆದ ಕಾರಣ ಕೇಳ್ತಾ ಇದ್ದೀನಿ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅಂದರೆ ನನಗೇನು ಅಂಥ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅಲ್ಲ. ಆ್ಯಸ್ ಎ ಬಿಸ್ನೆಸ್ ವೇ ಹೇಳೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಆನೆಸ್ಟಾಗಿ ಹೊಸಬ್ರಿಗೆ ಹಳಬ್ರು ಚಾನ್ಸ್ ಕೊಡಬೇಕು, ಹಳಬ್ರು ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ಅಂದರೆ ಹಳೆ ಪ್ರೊಡ್ಯೂಸರ್ ಹೊಸಬ್ರ ಜೊತೆ ಮಾಡಬೇಕು, ಹೊಸ ಪ್ರೊಡ್ಯೂಸರ್ ಹಳಬ್ರ ಜೊತೆ ಮಾಡಿದಾಗ ಏನಾಗುತ್ತೆ, ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. ಒಂದು ಇದು ಅಂತ ಅಂದ್ಕೊಂಡಿದ್ದೀನಿ. ಅದೆಷ್ಟು ಫ್ಯಾಕ್ಟಲ್ಲಿ ನಡೆಯುತ್ತೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಇವಾಗ ಎಷ್ಟೋ ಹಳೆ ಪ್ರೊಡಕ್ಷನ್ ಹೌಸ್ಗಳಿಗೆ ಒಂದು ಅಭಿಮಾನಿಗಳಿರ್ತಾರೆ. ಸೊ ಇವಾಗ ಅವರೆಲ್ಲ ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದಾರೆ, ಹೊಸ ಹೀರೋ ತರ್ತಾಯಿದ್ದಾರೆ ಅಂದರೆ ಡೆಫಿನೆಟಾಗಿ ಅವ್ರು ನೋಡೋದಕ್ಕೆ ರೆಡಿ ಇರ್ತಾರೆ. ಇವಾಗ ಹೊಸ ಪ್ರೊಡ್ಯೂಸರ್ಗಳು ಹಳೆ ಹೀರೋಗಳಿಗೆ ಒಂದಷ್ಟು ಅಭಿಮಾನಿ ಇರ್ತಾರೆ. ಸೊ ಅವರು ಒಂದು ಪ್ರೊಡ್ಯೂಸರ್ ಇಂಪ್ರೂವ್ ಆಗುತ್ತೆ, ಒಂದು ಬಿಸ್ನೆಸ್ ವೇ ಇಂಪ್ರೂವ್ ಆಗುತ್ತೆ, ಅವ್ರು ಬಿಸ್ನೆಸ್ ಕಲಿತಾರೆ, ಒಂದು ಇದು ಮಾಡ್ತಾರೆ. ಸೊ ಇಲ್ಲೇನಾಗ್ತದೆ ಅಂತೆಲ್ಲ ಎಲ್ಲ ಹೊಸಬ್ರನ್ನ ಹಾಕೊಂಡು ಮಾಡ್ತಾಯಿರ್ತೀವಿ. ಸೊ ಅಲ್ಲೆಲ್ಲೋ ಒಂದು ಕಡೆ ಎಡ್ವರ್ಟ್ ಆಗುತ್ತೆ. ಈ ಥರ ನಡೀತಾ ಇದೆ. ಫೈನಲಿ ಯಾವ ಮೌನ ಮುರಳಿ ಕರೆಯಿತು 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ದಯವಿಟ್ಟು ಬನ್ನಿ. ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತದೆ. ಆಲ್ಮೋಸ್ಟ್ ಆಲ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿದೆ. ನಿಮ್ಮ ಮನೆ ಹತ್ರ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಮಾಲ್ಸಲ್ಲಿ ರಿಲೀಸ್ ಆಗೇ ಆಗುತ್ತೆ. ಸೊ ಬಂದು ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.